Hello students, today let me discuss the subsequent elements with respect to Hindu undivided family business. So first let me discuss the important features of Hindu undivided family firms. Let us go by one. The first important feature is that formation. So if we want to establish Hindu undivided family business, there is a requirement of at least or minimum 2 members, and even those members will get the membership by birth itself. And if the family business is having ancestral property, they can establish this kind of business at any point of time. And for the establishment of Hindu undivided family firms in India, the provisions of Hindu law as well as the provisions of Hindu Succession Act of 1956 becomes applicable. This is how we are going to do the formation of Hindu undivided family business in India. ಸೊ ಈ ರೀತಿಯಾಗಿರ್ತಕ್ಕಂಥ ಹಿಂದೂ ಅವಿಭಕ್ತ ಕುಟುಂಬಗಳ ಬಗ್ಗೆ ಸ್ಥಾಪನೆ ನಾವು ಯಾವ ರೀತಿಯಾಗಿ ಮಾಡ್ತೀವಿ ಅಂತಂದ್ರೆ, ಈ ರೀತಿಯಾಗಿರ್ತಕ್ಕಂಥ ಒಂದು ವ್ಯವಹಾರವನ್ನ ಸ್ಥಾಪನೆ ಮಾಡಲಿಕ್ಕೆ ಕನಿಷ್ಠ 2 ಸದಸ್ಯರು ಇದ್ದರೆ ಸಾಕು. ಯಾಕಂತಂದ್ರೆ ಆ ಒಂದು ಕುಟುಂಬದಲ್ಲಿ ಎಲ್ಲಾ ಸದಸ್ಯರು ಕೂಡ ಸದಸ್ಯತ್ವವನ್ನ ತಾವು ಹುಟ್ಟುವುದ್ರ ಮೂಲಕ ಅಥವಾ ಆ ಒಂದು ಕುಟುಂಬದಲ್ಲಿ ಜನನ ತಾಳುವುದ್ರ ಮೂಲಕ ಏನ್ ಮಾಡ್ತಾರಂತಂದ್ರೆ ಸದಸ್ಯತ್ವವನ್ನು ಹೊಂತಾರೆ. ಅಷ್ಟೇ ಅಲ್ಲದೆ ಆ ಒಂದು ವ್ಯವಹಾರ ಸಂಸ್ಥೆಯನ್ನ ಸ್ಥಾಪನೆ ಮಾಡ್ಬೇಕಂತಂದ್ರೆ ಆ ಒಂದು ಕುಟುಂಬದಲ್ಲಿ ಪಿತ್ರಾರ್ಜಿತ ಆಸ್ತಿ ಇದ್ರೆ ಸಾಕು. ಅವ್ರೇನ್ ಮಾಡಬಹುದು ಅಂತಂದ್ರೆ ಯಾವುದೇ ಒಂದು ಸಮಯದಲ್ಲೂ ಕೂಡ ಈ ವ್ಯವಹಾರವನ್ನ ಸ್ಥಾಪನೆ ಮಾಡಬಹುದು. ಸ್ಥಾಪನೆ ಮಾಡಲಿಕ್ಕೆ ನಮ್ಮ ಭಾರತದಲ್ಲಿರ್ತಕ್ಕಂಥ ಸರ್ವೋಚ್ಚ ಕಾನೂನಾಗಿರ್ತಕ್ಕಂತಹ ಹಿಂದೂ ಕಾನೂನು ಮತ್ತು ಹಿಂದೂ ಸಕ್ಸೆಷನ್ ಆಕ್ಟ್ ಅಂತ ನಾವೇನ್ ಕರಿತೀವಿ 1956 ಕಾಯ್ದೆ, ಆ ಕಾಯ್ದೆ ಪ್ರಕಾರ ಏನ್ ಮಾಡಬಹುದು ಅಂತಂದ್ರೆ ಈ ವ್ಯವಹಾರ ಸಂಸ್ಥೆಯನ್ನ ಯಾವಾಗ ಬೇಕಾದ್ರೂ ಕೂಡ ಸ್ಥಾಪನೆಯನ್ನ ಕೂಡ ಮಾಡಬಹುದು. ಅಂಡ್ ಸೆಕೆಂಡ್ ಥಿಂಗ್ ಇಸ್ ದಿ ಲಯಬಿಲಿಟಿ. ಕನ್ನಡದಲ್ಲಿ ನಾವೇನ್ ಕರಿತೇವೆ ಅಂತಂದ್ರೆ ಹೊಣೆಗಾರಿಕೆ. ಅಂಡ್ ಇಫ್ ಯು ಸಿ ದ ಲಯಬಿಲಿಟಿ ಆಫ್ ದ ಕರ್ತಾ ವಿಲ್ ಬಿ ಅನ್ಲಿಮಿಟೆಡ್, whereas the liability of the co-partners will be limited. ಸೊ ಆ ಒಂದು ಕುಟುಂಬದಲ್ಲಿರತಕ್ಕಂತಹ ಕರ್ತನ ಹೊಣೆಗಾರಿಕೆಯು ಅನಿಯಮಿತವಾಗಿರುತ್ತದೆ. ಅಷ್ಟೇ ಅಲ್ಲದೆ ಅದರಲ್ಲಿರ್ತಕ್ಕಂತಹ ಸದಸ್ಯರುಗಳು ಹಿಸ್ಸೆದಾರರು ಅಂತ ನಾವೇನ್ ಕರಿತೀವಿ, ಅವರ ಒಂದು ಹೊಣೆಗಾರಿಕೆ ಏನಾಗಿರ್ತದೆ ಅಂತಂದ್ರೆ ಆ ಒಂದು ಪಿತ್ರಾರ್ಜಿತ ಆಸ್ತಿಯಲ್ಲಿ ಅವರ ಪಾಲು ಎಷ್ಟಿರುತ್ತದೆ ಆ ಪಾಲಿಗೆ ಮಾತ್ರ ಏನಾಗಿರ್ತದೆ ಅಂತಂದ್ರೆ ಅವರ ಹೊಣೆಗಾರಿಕೆಯು ಕೂಡ ಸೀಮಿತವಾಗಿರುತ್ತದೆ. ಯಾವುದೇ ಒಂದು ಸಮಯದಲ್ಲಿ ಈ ರೀತಿಯಾಗಿರ್ತಕ್ಕಂತಹ ವ್ಯವಹಾರ ಸಂಸ್ಥೆಗಳು ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ನಷ್ಟವನ್ನು ಅನುಭವಿಸಿದರೆ ಅಲ್ಲಿ ಏನಾಗಿರ್ತದೆ ಅಂತಂದ್ರೆ ಕರ್ತನ ಹೊಣೆಗಾರಿಕೆಯು ಅನಿಯಮಿತವಾಗಿರುತ್ತದೆ. ಅಂತಂದ್ರೆ ಕರ್ತ ಏನ್ ಮಾಡಬೇಕು ಅಂತಂದ್ರೆ ತನಗೆ ಸಂಬಂಧಪಟ್ಟಿರ್ತಕ್ಕಂಥ ಆಸ್ತಿನಲ್ಲಿರ್ತಕ್ಕಂಥ ಒಂದು ಪಾಲನ್ನ ಮಾರಿಯಾದ್ರು ಅಥವಾ ತನಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಖಾಸಗಿ ಆಸ್ತಿಯನ್ನ ಮಾರಿಯಾದ್ರೂ ಏನ್ ಮಾಡಬೇಕು ಅಂತಂದ್ರೆ ಈ ವ್ಯವಹಾರ ಮಾಡಿರ್ತಕ್ಕಂಥ ನಷ್ಟವನ್ನ ಭರಿಸಿಕೊಡಬೇಕು. ಅದಕ್ಕೇನಾಗಿರ್ತದೆ ಕರ್ತನ ಹೊಣೆಗಾರಿಕೆಯು ಅನಿಯಮಿತವಾಗಿರುತ್ತದೆ. ಆದರೆ ಆ ಒಂದು ಕುಟುಂಬದಲ್ಲಿರ್ತಕ್ಕಂಥ ಸದಸ್ಯರು ಹಿಸ್ಸೆದಾರರು ಅಂತ ನಾವೇನ್ ಕರಿತೀವಿ, ಅವರ ಒಂದು ಹೊಣೆಗಾರಿಕೆ ಏನಾಗಿರ್ತದೆ ನಿಯಮಿತವಾಗಿರುತ್ತದೆ. ಅಂದ್ರೆ ಆ ಪಿತ್ರಾರ್ಜಿತಕ್ಕೆ ಸಂಬಂಧಪಟ್ಟಂತಹ ಆಸ್ತಿಯಲ್ಲಿ ಅವರ ಭಾಗ ಎಷ್ಟಿದೆ, ಅವರ ಪಾಲು ಎಷ್ಟಿದೆ ಅಷ್ಟಕ್ಕೆ ಮಾತ್ರ ಏನಾಗಿರ್ತದೆ ಅಂತಂದ್ರೆ ಈ ವ್ಯವಹಾರ ಸಂಸ್ಥೆ ಮಾಡಿರ್ತಕ್ಕಂಥ ಒಂದು ನಷ್ಟವನ್ನ ಭರಿಸಿಕೊಡ್ಬೇಕಾಗಿರ್ತದೆ. ಅವ್ರೇನ್ ಮಾಡ್ಬೇಕಾಗಿಲ್ಲ ಅಂತಾರೆ ತಮಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಖಾಸಗಿ ಅಥವಾ ಸ್ವಂತ ಆಸ್ತಿಯನ್ನ ಮಾರಬೇಕಾಗಿರ್ತಕ್ಕಂತಹ ಒಂದು ಅವಶ್ಯಕತೆ ಇರೋದಿಲ್ಲ. That is why when this kind of family businesses incurs any kind of loss, that loss is to be borne by
karta. Why? Because the liability of the karta is truly unlimited. Unlimited in the sense he has to sell his private assets, private property or personal property, and he has to meet out the losses so suffered by Hindu undivided family business in India. But whereas the liability of the co-partners is to be limited to the extent of how much proportion, how much share they are having with respect to the ancestral property. Apart from that, they are not supposed to incur any kind of the loss. They are not supposed to meet out any kind of the loss so incurred by the Hindu undivided family businesses in India. And third thing is that the control. Control means the controlling authority is vested in the hands of karta only. Why? Because he is the head of the family. He is the senior person by age. That is why each and every affairs are going to be monitored, administered and controlled by karta only. And apart from that, he is going to take effective decisions with respect to the Hindu undivided family business in India. ಸೊ ಕನ್ನಡದಲ್ಲಿ ನಾವೇನ್ ಕರಿತೀವಿ ಅಂತಂದ್ರೆ ಇದಕ್ಕೆ ಕಂಟ್ರೋಲ್ ಅಂತಂದ್ರೆ ನಿಯಂತ್ರಣ. ಆ ಒಂದು ವ್ಯವಹಾರ ಸಂಸ್ಥೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಪ್ರತಿಯೊಂದು ಆಗು ಹೋಗುಗಳನ್ನ, ವ್ಯವಹಾರದ ಚಟುವಟಿಕೆಗಳನ್ನ ನಿಯಂತ್ರಣವನ್ನ ಯಾರು ಮಾಡ್ತಾರಂತಂದ್ರೆ ಆ ಕುಟುಂಬದಲ್ಲಿರತಕ್ಕಂತಹ ವಯಸ್ಸಿನಲ್ಲಿ ಹಿರಿಯರಾಗಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದ್ರೆ ಕರ್ತ ಅಂತ ಕರಿತೀವಿ. ಆ ವ್ಯಕ್ತಿ ಏನ್ ಮಾಡ್ತಾನಂದ್ರೆ ಪ್ರತಿಯೊಂದು ಆಗು ಹೋಗುಗಳನ್ನ, ಆಡಳಿತವನ್ನ ಮತ್ತೇನ್ ಮಾಡ್ತಾನಂತಂದ್ರೆ ಪ್ರತಿಯೊಂದು ಚಟುವಟಿಕೆಗಳನ್ನ ಏನ್ ಮಾಡ್ತಾನಂತಂದ್ರೆ ನಿಯಂತ್ರಣನ ಮಾಡ್ತಾನೆ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಂಪೂರ್ಣ ನಿಯಂತ್ರಣ ಯಾರ ಕೈಯಲ್ಲಿ ಇರ್ತದೆ ಅಂತಂದ್ರೆ ಕರ್ತನ ಕೈಯಲ್ಲಿ ಮಾತ್ರ ಇರುತ್ತದೆ. ಯಾಕಂದ್ರೆ ವಯಸ್ಸಲ್ಲಿ ಏನಾಗಿರ್ತಾನೆ ಅಂತ ಅವನು ಹಿರಿಯ ವ್ಯಕ್ತಿಯಾಗಿರ್ತಾನೆ. ಅದಷ್ಟೇ ಅಲ್ಲದೆ ಆ ಒಂದು ಕುಟುಂಬದ ವ್ಯವಹಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಯಾವುದೇ ರೀತಿಯಾಗಿರ್ತಕ್ಕಂಥ ನಿರ್ಣಯಗಳನ್ನು ಕೂಡ ಏನ್ ಮಾಡ್ತಾನೆ ಅಂತಂದ್ರೆ ಆ ಕರ್ತನೆ ತೆಗೆದುಕೊಳ್ಳುತ್ತಾನೆ. ಅಂಡ್ ಲಾಸ್ಟ್ ಥಿಂಗ್ ಇಸ್ ದಟ್ ಕಂಟಿನ್ಯೂಟಿ. ಕನ್ನಡದಲ್ಲಿ ನಾವೇನ್ ಕರಿತೀವಿ ಅಂತಂದ್ರೆ ವ್ಯವಹಾರದ ಮುಂದುವರಿಕೆ. ಓಕೆ, ಇಫ್ ಸಪೋಸ್ ದ ಕರ್ತ ಡೈಸ್, ದೆನ್ the business of Hindu undivided family is not going to be affected. After the death of the karta, who is the senior most person, who is the senior by age, that person will occupy the position of the karta. That is why due to the death of the karta, the business of HUF is not going to be affected. ಓಕೆ, ನಾವು ಕನ್ನಡದಲ್ಲಿ ಏನ್ ಕರಿತೀವಿ ಅಂತಂದ್ರೆ ವ್ಯವಹಾರದ ಮುಂದುವರಿಕೆ ಅಂತ ಕರಿತೀವಿ. ಆ ಒಂದು ಕುಟುಂಬದಲ್ಲಿರ್ತಕ್ಕಂತಹ ಕರ್ತ ತೀರಿಕೊಂಡರೆ ಅಥವಾ ಮರಣ ಹೊಂದಿದರೆ ಏನಾಗುದಿಲ್ಲ ಅಂತಂದ್ರೆ ಆ ಒಂದು ವ್ಯವಹಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ವ್ಯವಹಾರ ಏನಾಗುದಿಲ್ಲ ಅಂತಂದ್ರೆ ನಿಲ್ಲೋದಿಲ್ಲ. ಯಾವುದೇ ಸನ್ನಿವೇಶದಲ್ಲಿ ಕರ್ತನು ತೀರಿಕೊಂಡರೆ ಮರಣ ಹೊಂದಿದರೆ ಏನಾಗ್ತದೆ ಅಂತಂದ್ರೆ ಆ ಒಂದು ಕುಟುಂಬದಲ್ಲಿರ್ತಕ್ಕಂತಹ ಬೇರೆ ವ್ಯಕ್ತಿ ಅಥವಾ ವಯಸ್ಸಿನಿಂದ ಹಿರಿಯವಾಗಿರ್ತಕ್ಕಂಥ ಯಾವುದೇ ವ್ಯಕ್ತಿ ಏನ್ ಮಾಡ್ತಾನಂತಂದ್ರೆ ಕರ್ತನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸ್ಥಾನಮಾನವನ್ನು ಹೊಂತಾನೆ. ಅದಕ್ಕೇನಾಗುದಿಲ್ಲ ಅಂತಂದ್ರೆ ಕರ್ತನ ತೀರಿಕೊಳ್ಳೋದ್ರಿಂದ ಮರಣ ಹೊಂದೋದಿಲ್ಲ. ಏನಾಗುದಿಲ್ಲ ಅಂತಂದ್ರೆ ಈ ವ್ಯವಹಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ಚಟುವಟಿಕೆಗಳು ಕೂಡ ಏನಾಗುದಿಲ್ಲ ಅಂತಂದ್ರೆ ನಿಲ್ಲೋದಿಲ್ಲ, ಮುಂದುವರಿತಾನೆ ಇರ್ತವೆ. ಸೊ ಆಲ್ ದೀಸ್ ಆರ್ ದ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ Hindu undivided family business in India. And let us discuss advantages of the HUFs in India. The speaking about the first important advantage is effective control. In Kannada ನಾವೇನಂತ ಕರಿತೇವೆ ಅಂತಂದ್ರೆ ಪರಿಣಾಮಕಾರಿಯಾಗಿರ್ತಕ್ಕಂಥ ಒಂದು ನಿಯಂತ್ರಣ. Why effective control? Because the controlling authority is vested in the hands of Karta, and Karta is senior most person by age, by knowledge, by experience, and no other outsiders is going to interfere with respect to the decision making of the HUF business. That is why there is no conflict of interest with respect to controlling the affairs of Hindu undivided family business in India. ಸೊ ಪರಿಣಾಮಕಾರಿಯಾಗಿರ್ತಕ್ಕಂಥ ನಿಯಂತ್ರಣ ಅಂತ ಕರಿತೇವೆ. ಯಾಕಂತಂದ್ರೆ
ಆ ಒಂದು ವ್ಯವಹಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಪ್ರತಿಯೊಂದು ಆಗು ಹೋಗುಗಳನ್ನ ಸುವ್ಯವಸ್ಥಿತವಾಗಿರ್ತಕ್ಕಂಥ ಆಡಳಿತವನ್ನ ಕರ್ತನೆ ಮಾಡೋದ್ರಿಂದ ಕರ್ತ ಏನಾಗಿರ್ತಾನ ಅಂತಂದ್ರೆ ವಯಸ್ಸಿನಿಂದ ಹಿರಿಯನಾಗಿರ್ತಾನೆ. ಬಹಳಷ್ಟು ಏನ್ ಮಾಡಿರ್ತಾನಂತಂದ್ರೆ ತನ್ನದೇ ಆಗಿರ್ತಕ್ಕಂಥ ಜ್ಞಾನ ಆಗಿರ್ಬೋದು, ಅಷ್ಟೇ ಅಲ್ಲದೆ ಅನುಭವವನ್ನು ಕೂಡ ಹೊಂದಿರ್ತಾನೆ. ಅದರಿಂದ ಏನಾಗ್ಬೋದು ಅಂತಂದ್ರೆ ಆ ಒಂದು ವ್ಯವಹಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆಡಳಿತ ಮತ್ತು ವ್ಯವಹಾರ ಚಟುವಟಿಕೆಗಳು ಏನಾಗ್ತಾವು ಅಂತಂದ್ರೆ ಅತಿ ಪರಿಣಾಮಕಾರಿಯಾಗಿ ನಿಯಂತ್ರಿಸಲ್ಪಡುತ್ತವೆ. And second thing is that continued business existence. It means that after the death of the Karta also, the business activities of the HUF is not going to be affected. After the death of the Karta, the next senior most person will occupy the position of the Karta. That is why, due to death of any members of the family, the business activities of the HUF is not going to be discontinued. ಸೊ ವ್ಯವಹಾರದ ಮುಂದುವರಿಕೆ ಅಂತ ಹೇಳಿ ಕರಿತೀವಿ. ಯಾವ ಒಂದು ಸಂದರ್ಭದಲ್ಲಿ ಕರ್ತನ ತೀರಿಕೊಂಡರೆ ಮುಂದೆ ಬರ್ತಕ್ಕಂಥ ವಯಸ್ಸಿನಲ್ಲಿ ಹಿರಿಯನಾಗಿರ್ತಕ್ಕಂಥ ವ್ಯಕ್ತಿ ಏನ್ ಮಾಡ್ತಾನಂತಂದ್ರೆ ಕರ್ತನವನ್ನು ಸ್ಥಾನಮಾನವನ್ನೇ ಮಾಡ್ತಾನೆ, ಭರಿಸ್ಕೊಳ್ತಾನೆ. ಅಷ್ಟೇ ಅಲ್ಲದೆ ಯಾವುದೇ ಒಬ್ಬ ಸದಸ್ಯನ ತೀರಿಕೊಳ್ಳೋದ್ರಿಂದ ಆಗಿರ್ಬೋದು, ಮರಣ ಹೊಂದೋದ್ರಿಂದ ಆಗಿರ್ಬೋದು, ಈ ವ್ಯವಹಾರ ಏನಾಗುದಿಲ್ಲ ಅಂದ್ರೆ ಯಾವುದೇ ಕಾಲಕ್ಕೂ ಸನ್ನಿವೇಶದಲ್ಲೂ ಕೂಡ ಏನಾಗುದಿಲ್ಲ ಅಂತಂದ್ರೆ ನಿಲ್ಲೋದಿಲ್ಲ. ಅದಕ್ಕೆ ಏನ್ ಮಾಡ್ಬೋದು, ನಾವು ಏನಂತ ಕರಿಬಹುದು ಅಂತಂದ್ರೆ ವ್ಯವಹಾರ ಯಾವತ್ತೂ ಕೂಡ ಏನಾಗಿರ್ತದೆ ಅಂತಂದ್ರೆ ನಡೀತಾನೆ ಇರ್ತದೆ ಅಂತ ಹೇಳಿ ಕರಿಬಹುದು. ನೆಕ್ಸ್ಟ್ ಥಿಂಗ್ ಇಸ್ ದಟ್ ಲಿಮಿಟೆಡ್ ಲಯಬಿಲಿಟಿ ಆಫ್ ದ ಮೆಂಬರ್ಸ್. The members' liability is limited to the extent of portion of share or proportion with respect to the ancestral property that a HUF is having, and apart from their share or portion with respect to the ancestral property, they cannot incur any other losses, and that loss is going to be borne in the ratio of proportion of share that the members are having with respect to the ancestral property. ಇಲ್ಲಿರ್ತಕ್ಕಂತಹ ಒಂದು ಸದಸ್ಯರ ಹೊಣೆಗಾರಿಕೆ ಏನಾಗಿರ್ತದೆ ಅಂತಂದ್ರೆ ನಿಯಮಿತವಾಗಿರ್ತದೆ. ಅಂತಂದ್ರೆ ಆ ಒಂದು ಪಿತ್ರಾರ್ಜಿತ ಆಸ್ತಿಯಲ್ಲಿ ಪ್ರತಿಯೊಬ್ಬರ ಸದಸ್ಯರ ಭಾಗ ಎಷ್ಟಿರ್ತದೆ, ಆ ಒಂದು ವ್ಯವಹಾರದ ಸಂಸ್ಥೆ ಮಾಡಿರ್ತಕ್ಕಂಥ ಹಾನಿ ಏನಾಗಿರ್ತದೆ ಅಂತಂದ್ರೆ ಅವರು ಹೊಂದಿರತಕ್ಕಂತಹ ಪಿತ್ರಾರ್ಜಿತ ಆಸ್ತಿಯಲ್ಲಿರ್ತಕ್ಕಂತಹ ಭಾಗಕ್ಕೆ ಮಾತ್ರ ಏನಾಗಿರ್ತದೆ ಅಂತಾರೆ ಸೀಮಿತವಾಗಿರ್ತದೆ. ಯಾವುದೇ ಕಾರಣಕ್ಕೂ ಕೂಡ ಏನ್ ಮಾಡೋದಿಲ್ಲ ಅಂತಂದ್ರೆ ಅವರು ಈ ಒಂದು ವ್ಯವಹಾರ ಸಂಸ್ಥೆಗೆ ಸಂಬಂಧಪಟ್ಟಿರ್ತಕ್ಕಂಥ ಹಾನಿಯನ್ನ ತಮ್ಮ ಒಂದು ಖಾಸಗಿ ಅಥವಾ ಸ್ವಂತ ಆಸ್ತಿಯನ್ನ ಮಾರಿ ಯಾವುದೇ ರೀತಿಯಾಗಿರ್ತಕ್ಕಂಥ ಹಾನಿಯನ್ನ ಭರಿಸಿ ಕೊಡೋದಿಲ್ಲ. And last thing is that increased loyalty and cooperation. Why? Because this kind of family business is established by the birth of 3 successive generation of the members of the family. That is why they will be having close relationship. They will be having harmonious relationship. Why? Because there is no outsiders. Family members only have decided to establish this kind of a family business. That is why if you see, they are having much closeness and they are having good relationship to each other. That is why we cannot find any kind of the conflict of interest with respect to their intention is concerned. So ಇದಕ್ಕೆ ನಾವೇನ್ ಕರಿತೀವಿ ಅಂತಂದ್ರೆ ಅತಿಯಾದಂತಹ ಒಂದು ನಿಷ್ಠೆ ಮತ್ತು ಸಹಕಾರ ಅಂತೇಳಿ ಕರಿತೇವೆ. ಯಾಕಂತಂದ್ರೆ ಈ ರೀತಿಯಾಗಿರ್ತಕ್ಕಂಥ ವ್ಯವಹಾರ ಸಂಸ್ಥೆಯನ್ನ ಆ ಒಂದು ಕುಟುಂಬದ ಸದಸ್ಯರು ಏನ್ ಮಾಡಿರ್ತಾರೆ ಅಂತಂದ್ರೆ ಸ್ಥಾಪನೆಯನ್ನ ಮಾಡಿರ್ತಾರೆ. ಆ ಒಂದು ಕುಟುಂಬದಲ್ಲಿರ್ತಕ್ಕಂಥ ಎಲ್ಲಾ ಸದಸ್ಯರು ಕೂಡ ಏನ್ ಮಾಡ್ತಾರ ಅಂತಂದ್ರೆ ತಮ್ಮ ಮಧ್ಯೆ ಇರ್ತಕ್ಕಂಥ ಒಂದು ಅಭಿನವ ಸಂಬಂಧವನ್ನು ಹೊಂದಿರ್ತಾರೆ. ಅಷ್ಟೇ ಅಲ್ಲದೆ ಆ ಒಂದು ವ್ಯವಹಾರ ಸಮಸ್ಯೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಸ್ಯೆಯನ್ನ ಅನುಭವಿಸಿದ್ದಾಗಿಯೂ ಕೂಡ ಆ ಸಮಸ್ಯೆ ಏನ್ ಮಾಡ್ತಾರ ಅಂತಂದ್ರೆ ತಮ್ಮ ಸಮಸ್ಯೆ ಅಂತ ಹೇಳಿ ಏನ್ ಮಾಡ್ತಾರೆ ಕಾಳಜಿ ವಹಿಸ್ತಾರೆ. ಅಷ್ಟೇ ಅಲ್ಲದೆ ಒಬ್ರು ಪ್ರತಿಯೊಬ್ರು ಕೂಡ ಏನ್ ಮಾಡ್ತಾರ ಅಂತಂದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಭಿನ್ನಾಭಿಪ್ರಾಯ ಬಂದರೂ ಕೂಡ ಅದನ್ನ ಏನ್ ಮಾಡ್ಕೋತಾರ ಅಂತಾರೆ ಸರಿಪಡಿಸ್ಕೊಳ್ತಕ್ಕಂಥ ಒಂದು ಗುಣವನ್ನು ಕೂಡ ನಾವೇನ್ ಮಾಡ್ತೀವಿ ಇಲ್ಲಿ ನೋಡ್ತೇವೆ. ಸೊ ಇವೆಲ್ಲ ಕೂಡ ಏನು ಅಂತಂದ್ರೆ ಒಂದು ಹಿಂದೂ ಅವಿಭಕ್ತ ಕುಟುಂಬಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಅನುಕೂಲತೆಗಳು. ಅಂಡ್ ಲಾಸ್ಟ್ ಥಿಂಗ್ ಇಸ್ ದಟ್ ದಿ ಲಿಮಿಟೇಷನ್ಸ್ ಆಫ್ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಬಿಸ್ನೆಸ್ ಇನ್ ಇಂಡಿಯಾ. ಅನಾನುಕೂಲತೆಗಳು ಅಂತ ಕರಿತೀವಿ.
First thing is that limited resources. If you see the resources of Hindu undivided family, it is limited. Why? Because how much ancestral property they are having, that is the only resource for the HUF business. And apart from the ancestral property, they are not going to borrow any kind of sources of funds. They are not going to collect any kinds of the funds from their relatives and the friends. They are not going to collect any kind of capital from the outsiders also. How much resources that the family is having, only to that extent they are going to enjoy the resources of the family. That is why if they want to do widespread their scope of operations, it is truly impossible. ಸೊ ಇಲ್ಲಿ ಏನಾಗಿರ್ತದೆ ಅಂತಂದ್ರೆ ಸಂಪನ್ಮೂಲಗಳು ಕೂಡ ಏನಾಗಿರ್ತಾವ ಅಂತಂದ್ರೆ ನಿಯಮಿತವಾಗಿರ್ತವೆ. ಯಾಕಂತಂದ್ರೆ ಈ ರೀತಿಯಾಗಿರ್ತಕ್ಕಂಥ ವ್ಯವಹಾರ ಸಂಸ್ಥೆಯನ್ನ ನಾವು ನೋಡಿದಾಗ ಅಲ್ಲಿ ಸಂಪನ್ಮೂಲ ಯಾವುದು ಅಂತಂದ್ರೆ ಆ ಒಂದು ಕುಟುಂಬಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪಿತ್ರಾರ್ಜಿತ ಆಸ್ತಿ. ಆ ಪಿತ್ರಾರ್ಜಿತ ಆಸ್ತಿಯನ್ನು ಹೊರತುಪಡಿಸಿ ಆ ಒಂದು ಕುಟುಂಬ ಏನ್ ಮಾಡೋದಿಲ್ಲ ಅಂತಂದ್ರೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಬೇರೆ ಸಂಪನ್ಮೂಲಗಳನ್ನ ಹೊಂದಿರೋದಿಲ್ಲ. ಯಾವುದೇ ರೀತಿಯಾಗಿರ್ತಕ್ಕಂಥ ಬಂಡವಾಳವನ್ನ ತಮ್ಮ ಗೆಳೆಯರಿಂದ ಸ್ನೇಹಿತರಿಂದ ಪಡೆದಿರೋದಿಲ್ಲ, ಅಥವಾ ಬೇರೆ ವ್ಯಕ್ತಿಗಳಿಂದ ಕೂಡ ಏನ್ ಮಾಡಿರೋದಿಲ್ಲ ಅಂತಂದ್ರೆ ಪಡೆದಿರೋದಿಲ್ಲ. ಆ ಒಂದು ಕುಟುಂಬ ಪಿತ್ರಾರ್ಜಿತ ಆಸ್ತಿಯನ್ನು ಎಷ್ಟು ಹೊಂದಿದೆಯೋ ಅಷ್ಟಕ್ಕೆ ಮಾತ್ರ ಏನಾಗಿರ್ತಾವ ಅಂತಂದ್ರೆ ಅಲ್ಲಿರ್ತಕ್ಕಂಥ ಸಂಪನ್ಮೂಲ ಕೂಡ ಏನಾಗಿರ್ತಾವ ಅಂತಂದ್ರೆ ನಿಯಮಿತವಾಗಿರ್ತವೆ. ಅವರು ತಮ್ಮ ವ್ಯವಹಾರ ವ್ಯಾಪ್ತಿಯನ್ನ ವಿಸ್ತಾರ ಮಾಡಬೇಕು ಅಂತಂದ್ರೆ ಅಲ್ಲೇನಾಗಿರ್ತಾವ ಅಂತಂದ್ರೆ ಬೇಕಾಗಿರ್ತಕ್ಕಂಥ ಸಂಪನ್ಮೂಲ ಕೂಡ ಏನಾಗಿರ್ತಾವ ಅಂದ್ರೆ ಸೀಮಿತವಾಗಿರ್ತವೆ ಮತ್ತು ನಿಯಮಿತವಾಗಿರ್ತವೆ. And second thing is that unlimited liability of the karta. Unlimited liability of the karta means if suppose the Hindu undivided family business incurs any kind of the loss, that loss has to be borne only by karta. It means that that loss is to be borne by selling the private and personal property or assets of the karta only. And apart from the karta, nobody will come forward so as to meet out the losses so incurred by the HUFs. ಸೊ ಇಲ್ಲಿ ಏನಾಗಿರ್ತದೆ ಅಂತಂದ್ರೆ ಕರ್ತನ ಒಂದು ಹೊಣೆಗಾರಿಕೆ ಏನಾಗಿರ್ತದೆ ಅನಿಯಮಿತವಾಗಿರ್ತದೆ. ಅವನೇನ್ ಮಾಡಬೇಕು ಅಂತಂದ್ರೆ ಈ ಒಂದು ವ್ಯವಹಾರ ಸಂಸ್ಥೆ ಯಾವುದೇ ಸನ್ನಿವೇಶದಲ್ಲಿ ನಷ್ಟವನ್ನ ಅನುಭವಿಸಿದರೆ ತನಗೆ ಸಂಬಂಧಪಟ್ಟಿರ್ತಕ್ಕಂತಹ ಖಾಸಗಿ ಆಸ್ತಿಯನ್ನ ಮಾರಿಯಾದ್ರೂ ಕೂಡ ಏನ್ ಮಾಡಬೇಕು ಅಂತಂದ್ರೆ ಆ ಒಂದು ಬಿಸ್ನೆಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಹಾನಿಯನ್ನ ಭರಿಸಿಕೊಡ್ಬೇಕಾಗ್ತದೆ. ಸಂಪೂರ್ಣ ಜವಾಬ್ದಾರಿ ಹೊಣೆಗಾರಿಕೆ ಎಲ್ಲ ಏನಾಗಿರ್ತದೆ ಅಂತಂದ್ರೆ ಕರ್ತನದು ಮಾತ್ರ ಆಗಿರ್ತದೆ. ಅದಾದ್ಮೇಲೆ ಡಾಮಿನೆನ್ಸ್ ಆಫ್ ದ ಕರ್ತ. ಇಲ್ಲಿ ಯಾರು ಜಾಸ್ತಿ ಪರಿಣಾಮವನ್ನು ಮತ್ತು ಪ್ರಭಾವವನ್ನು ಬೀರ್ತಾರ ಅಂತಂದ್ರೆ ಕರ್ತ. ವೈ? ಬಿಕಾಸ್ ಹಿ ಇಸ್ ದ ಹೆಡ್ ಆಫ್ ದ ಫ್ಯಾಮಿಲಿ. ಅಂಡ್ ವಾಟ್ ಕೈಂಡ್ ಆಫ್ ಆರ್ಡರ್ಸ್ that are going to be supposed to be given by him, that is going to be equally applicable on all, irrespective of the situation. They have to follow and abide the orders so issued by karta. ಇಲ್ಲೇನಾಗಿರ್ತದೆ ಅಂತಂದ್ರೆ ಕರ್ತ ಬಹಳಷ್ಟು ಪ್ರಭಾವಶಾಲಿಯಾಗಿರ್ತಕ್ಕಂಥ ವ್ಯಕ್ತಿಯಾಗಿರ್ತಾನೆ. ಅವನು ಹೇಳ್ತಕ್ಕಂಥ ಪ್ರತಿಯೊಂದು ಆದೇಶವನ್ನ ಆ ಒಂದು ಕುಟುಂಬದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರ ಸದಸ್ಯರು ಕೂಡ ಏನ್ ಮಾಡ್ಬೇಕಂತಂದ್ರೆ ಚಾಚು ಚಪ್ಪದೆ ನಿಭಾಯಿಸಬೇಕು. ಯಾವುದೇ ಕಾರಣಕ್ಕೂ ಕೂಡ ಏನ್ ಮಾಡಕ್ ಬರಂಗಿಲ್ಲ ಅಂತಂದ್ರೆ ನೀನ್ ಯಾಕೆ ಈ ರೀತಿಯಾಗಿರ್ತಕ್ಕಂಥ ಆದೇಶವನ್ನ ಕೊಡ್ತಾ ಇದೀಯಾ, ನಮ್ಮ ಮೇಲೆ ಯಾಕೆ ಈ ರೀತಿಯಾಗಿರ್ತಕ್ಕಂಥ ಪ್ರಭಾವನ ಬೀರ್ತಾ ಇದೀಯಾ ಅಂತ ಹೇಳಿ ಕೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. And last thing is that limited managerial skills. If you see this kind of a family business, actually this is going to be administered by members of the family. That is why how much knowledge and experience that the members are having, actually to that extent they have to limit their managerial skills. ಅಂತಂದ್ರೆ ಆ ವ್ಯವಹಾರ ಸಂಸ್ಥೆಯಲ್ಲಿರ್ತಕ್ಕಂಥ ಸದಸ್ಯರು ಯಾವ ರೀತಿಯಾಗಿರ್ತಕ್ಕಂಥ ಒಂದು ಕೌಶಲ್ಯ, ಅನುಭವ, ಪರಿಣಿತಿಯನ್ನ ಪಡೆದಿದ್ದಾರೆ ಅದಕ್ಕೆ ತಕ್ಕಂತೆ ಮಾತ್ರ ಏನ್ ಮಾಡ್ತಾರಂತಂದ್ರೆ ಆ ಒಂದು ವ್ಯವಹಾರ ಚಟುವಟಿಕೆಗಳನ್ನ ಆಡಳಿತ ಮಾಡ್ತಾರೆ ಮತ್ತೆ ವ್ಯವಹಾರವನ್ನ ಏನ್ ಮಾಡ್ತಾರೆ ಅಂದ್ರೆ ನಿಭಾಯಿಸ್ಕೊಂಡು ಹೋಗ್ತಾರೆ. ಆ ಕೌಶಲ್ಯಗಳನ್ನ ಹೊರತುಪಡಿಸಿ ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕೌಶಲ್ಯಗಳನ್ನ ಏನ್ ಮಾಡೋದಿಲ್ಲ ಅಂತಂದ್ರೆ ಅವರು ಬಳಕೆಯನ್ನ ಮಾಡೋದಿಲ್ಲ. ಅದಕ್ಕೆ ಅವ್ರಿಗಿರ್ತಕ್ಕಂಥ ಒಂದು ಅನುಭವ, ಕೌಶಲ್ಯದ ಆಧಾರದ ಮೇಲೆ ಮಾತ್ರ ಮಾಡಬೇಕಾಗ್ತದೆ ಅಂತ ಅವರು ವ್ಯವಹಾರವನ್ನ ನೋಡಿಕೊಂಡು ಹೋಗ್ಬೇಕಾಗ್ತದೆ. ಸೊ ಇವೆಲ್ಲವೂ ಕೂಡ ಏನು ಅಂತಂದ್ರೆ ದ ಲಿಮಿಟೇಷನ್ಸ್ ಆಫ್ ದಿ
HUFs. With this, I am going to conclude my discussion. Thank you.